ಹೊಸದುರ್ಗ ಪಟ್ಟಣದ ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಹಸೀಲ್ದಾರ್ ತಿರುಪತಿ ಪಾಟೀಲ್, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಡಿ. ದೇವರಾಜ ಅರಸು ಅವರು ಕೈಗೊಂಡ ಜನಪರ ಕಾರ್ಯಕ್ರಮಗಳು ಇಂದಿಗೂ ಸ್ಮರಣೀಯವಾಗಿವೆ. ಹಾವನೂರು ಆಯೋಗವನ್ನು ಜಾರಿಗೆ ತರುವ ಮೂಲಕ ಹಿಂದುಳಿದ ವರ್ಗಗಳ ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿಗೆ ಅರಸು ಅವರು ಮಹತ್ವದ ಕೊಡುಗೆ ನೀಡಿದ್ದಾರೆ. ಯಾವುದೇ ಸಮಸ್ಯೆ ಎದುರಾದರೂ ಎದೆಗುಂದದೆ ಎಲ್ಲ ವರ್ಗದ ಜನರ ಬದುಕಿನಲ್ಲಿ ಬೆಳಕು ಮೂಡಿಸುವ ನಿಟ್ಟಿನಲ್ಲಿ ಅವರು ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದರು. ವಿದ್ಯಾರ್ಥಿಗಳು ಅರಸು ಅವರ ಆದರ್ಶ ಮತ್ತು ಸಾಧನೆಯ ಹಾದಿಯನ್ನು ಮೈಗೂಡಿಸಿಕೊಳ್ಳಬೇಕು. ವಸತಿ ನಿಲಯಗಳಲ್ಲಿ ದೊರೆಯುತ್ತಿರುವ ಉತ್ತಮ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಬೇಕು. ಮೊಬೈಲ್ ಬಳಕೆಯಲ್ಲಿಯೇ ಅಮೂಲ್ಯವಾದ ವಿದ್ಯಾರ್ಥಿ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಮೈಸೂರು ಸಾರ್ವಜನಿಕ ಆಡಳಿತ ತರಬೇತಿ ಸಂಸ್ಥೆಯ ಅಧ್ಯಾಪಕಿ ಡಾಕ್ಟರ್ ಆಶಾ ಪಿ ಅವರು ಮಾತನಾಡಿ, ಡಿ. ದೇವರಾಜ ಅರಸು ಅವರ ಜೀವನ, ಹೋರಾಟ ಹಾಗೂ ಸಾಧನೆಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ವ್ಯಾಸಂಗ ಮಾಡಿ ಸರ್ಕಾರಿ ಹುದ್ದೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಅಲ್ಲದೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೂ ಬಹುಮಾನ ವಿತರಿಸಲಾಯಿತು. ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಸುನಿಲ್ ಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ನಾಗಭೂಷಣ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಡಿ. ಪ್ರದೀಪ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಎನ್. ಗೋಪಾಲಪ್ಪ, ಅಬಕಾರಿ ಅಧಿಕಾರಿ ಅವಿನಾಶ್, ಬಿಸಿಯೂಟ ಇಲಾಖೆ ಸಹಾಯಕ ನಿರ್ದೇಶಕ ಶಾಂತಪ್ಪ, ಬಿಆರ್ಸಿ ಶ್ರೀನಿವಾಸ್, ಜಿಲ್ಲಾ ಕೆಡಿಪಿ ಸದಸ್ಯೆ ದೀಪಿಕಾ ಸತೀಶ್, ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಆಗ್ರೋ ಶಿವನ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಇಸ್ಮಾಯಿಲ್, ಪಿಕೆ ಪರಪ್ಪ, ನಿಲಯ ಪಾಲಕರುಗಳು, ಸಿಬ್ಬಂದಿ ವರ್ಗದವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಸಾಮಾಜಿಕ ನ್ಯಾಯ, ಹಿಂದುಳಿದ ವರ್ಗಗಳ ಸಬಲೀಕರಣ ಮತ್ತು ಜನಪರ ಆಡಳಿತಕ್ಕೆ ಹೊಸ ದಿಕ್ಕು ನೀಡಿದ ಡಿ. ದೇವರಾಜ ಅರಸು ಅವರ ಆದರ್ಶಗಳನ್ನು ವಿದ್ಯಾರ್ಥಿ ಯುವ ಜನತೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬ ಸಂದೇಶದೊಂದಿಗೆ ಹೊಸದುರ್ಗದಲ್ಲಿ ಅವರ 111ನೇ ಜನ್ಮದಿನಾಚರಣೆ ಅರ್ಥಪೂರ್ಣವಾಗಿ ನಡೆಯಿತು. ಜಾತಿಗಳಿಗೆ ಮೀಸಲಾತಿ ಕೊಡೋದಿದೆಯಲ್ಲ, ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅಂಥದ್ದನ್ನ ಹಿಂದುಳಿದ ವರ್ಗದವರಿಗೆ ಕೊಟ್ಟು ಅವರಿಗೆ ಬೆಳಕಾದಂತದ್ದು ಯಾರಾದ್ರೂ ಶ್ರೇಯಸ್ಸು ಸಲ್ಲೋದಾದ್ರೆ ಅದು ದೇವರಾಜ ಅರಸರವರಿಗೆ ಸಲ್ಲುತ್ತದೆ. ಸವಾಲುಗಳು ಎದುರಿಸುವ ರೀತಿ ಏನ್ ಸರ್, ಅವ್ರು ಮುಖ್ಯಮಂತ್ರಿ ಆಗಿದ್ರು ತಂದಿದಾರಂತಲ್ಲ, ಎಷ್ಟು ಸವಾಲುಗಳನ್ನು ಎದುರಿಸಿರ್ಬೋದು. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಸವಾಲು ಎದುರಿಸುವ ಗುಣ ಬೇಕು. ಸಮಸ್ಯೆಗಳು ನಿಮಗೆ 100 ಬಂದರೂ ಕೂಡ ನಾನು ಯಾಕೆ ನಾವು ಒತ್ತಿ ಬರೀ ಇತಿಹಾಸವನ್ನು ಓದೋದಷ್ಟೇ ಅಲ್ಲ, ಬರೀ ವ್ಯಕ್ತಿಯ ಚರಿತ್ರೆಯನ್ನು ಓದಿ ಕಂಠಪಾಠ ಮಾಡೋದಲ್ಲ, ಅದರಲ್ಲಿರುವ ಪಾಯಿಂಟ್ಸ್ ಗಳೇನದಾವಲ್ಲ ಅದನ್ನ ನೋಟ್ ಮಾಡಿಕೊಂಡು ಅಳವಡಿಸಿಕೊಂಡು ನಾವು ಸಾಧಿಸಬೇಕು. ಸವಾಲುಗಳನ್ನು ಎದುರಿಸುವ ರೀತಿ ಅವ್ರದೊಂದಂತ ಒಂದೇ ಹೆಂಗಂದ್ರೆ ಯೋಜನೆ, ಬಹುಜನ ಹಿತಾಯ ಬಹುಜನ ಸುಖಾಯ, ಎಲ್ಲರಿಗೂ ಹಿತವಾಗಿರಬೇಕು, ಎಲ್ಲರಿಗೂ ಸೌಖ್ಯವನ್ನುಂಟು ಮಾಡಬೇಕು. ಅವರ ಸಾಧನೆಗಳನ್ನ ಮೇಡಮ್ ಎಲ್ಲರೂ ನೋಡಿ ಹೇಳಿದ್ರಲ್ಲ, ಅದನ್ನು ನೋಡಿ ಎಷ್ಟು ಜನರಿಗೆ ಒಳ್ಳೆಯದಾಗಿದೆ ಎನ್ನುವಂಥದ್ದನ್ನ ಅವರ ಸಾಧನೆಗಳ ಮೂಲಕ ನಮಗೆ ಪರಿಚಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ನೋಡಿ ಎಷ್ಟೋ 1000 ಜನ ಇದ್ದಾರೆ ಅಂತ ನಮ್ಮ ಬಸಣ್ಣವರು ಎಲ್ಲರೂ ಹೇಳಿದ್ದಾರೆ. ನಾವು ಬರೀ 1-3 ವರ್ಷ ಮನೆಗೆ ಹೋಗೋದಲ್ಲ, ಹಾಸ್ಟೆಲ್ಗಳಲ್ಲಿದ್ದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು, ನಮ್ಮ ಹಿಂದುಳಿದ ವರ್ಗದವರು ನಾವೆಲ್ಲ ಕುಂತು ಮಾತಾಡ್ತಿರ್ತೀವಿ. ಈ ಹಾಸ್ಟೆಲ್ಗಳಲ್ಲಿ ಹುಡುಗರು ಏನ್ ಮಾಡ್ತಾರೆ, ಹೆಣ್ಮಕ್ಳು ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಮಾತಾಡ್ತೇವೆ. ಎಷ್ಟು ಜನ ಫೋನ್ ಯೂಸ್ ಮಾಡ್ತಾರೆ. ನಾನು ಆಕಸ್ಮಿಕವಾಗಿ ಭೇಟಿ ಕೊಟ್ಟಾಗ ಯಾವುದೋ ಒಂದು ಹಾಸ್ಟೆಲ್ ಕೊಟ್ಟಿದ್ದೆ, ನಿಮ್ಮ ಹಿಂದುಳಿದ ವರ್ಗದಲ್ಲಿ ಕೊಟ್ಟಾಗ ಎಲ್ಲಾ ವಿದ್ಯಾರ್ಥಿಗಳು ಫೋನಲ್ಲೇ ಮಲಗಿದ್ದಾರೆ ಕಾಟದ ಮೇಲೆ. ಒಬ್ಬರ ಕೈಯ ಪುಸ್ತಕ ಇಲ್ಲ. ಏನ್ರಿ ಇವ್ರೆ ನಮ್ಮ ವಾರ್ಡನ್ ಇದ್ರಲ್ಲ ಅಲ್ವಾ, ಏನ್ ಬಸಣ್ಣ ಹಿಂಗಿದೆ. ಇನ್ನೂ ಕೆಲವು ಬಹಳ ದೂರಗಳು ಬರ್ತಾವೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದೆಲ್ಲ ನಮ್ಮ MLA ಸಾಹೇಬ್ರ ಗಮನದಲ್ಲಿದ್ದಾವೆ. ಪ್ರತಿ ವಿದ್ಯಾರ್ಥಿ ನಮ್ಮ MLA ಅವರಲ್ಲಿ ಮಾಹಿತಿ ಇದೆ ನಿಮ್ದೆಲ್ಲ. ಯಾರು ಏನ್ ಮಾಡ್ತಾರೆ, ಯಾವ ಚಟಗಳಿಗೆ ದಾಸರಾಗಿದ್ದಾರೆ, ಇವರು ಓದುವ ಪರಿ ಹೇಗೆ,
ಏನು ಸಮಸ್ಯೆಗಳಿದಾವೆ, ದಯವಿಟ್ಟು 3 ವರ್ಷಗಳ ವಿದ್ಯಾರ್ಥಿ ಜೀವನವನ್ನ ನೀವು ಯಾರು ಹಾಳು ಮಾಡಿಕೊಳ್ಳಬೇಡಿ. ಇಂಥ ಸವಲತ್ತುಗಳು ಬೇರೆ ನಮ್ಮ ಮನೆಗಳಲ್ಲೇ ಸಿಗೋದಿಲ್ಲ, ಅಂತ ಸೌಲಭ್ಯಗಳನ್ನ ಹಾಸ್ಟೆಲ್ಗಳಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಈ 3 ವರ್ಷದ ಸವಲತ್ತುಗಳನ್ನ, ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಸ್ಟೆಲ್ ಅಲ್ಲಿ ಇದ್ದು ಬಂದೇ ಇವತ್ತು ತಹಶೀಲ್ದಾರ್ ಆಗಿದ್ದೇವೆ. ಹಾಗಾದ್ರೆ ನೀವು ಇಲ್ಲಿ ಡಾಕ್ಟರ್ ದೇವರಾಜ್ ಅರಸೂರ್ ಅವರ ವಸತಿ ನಿಲಯದಲ್ಲಿದ್ದು ನೀವು ಆಗೋದು ಬೇಡವಾ? IAS ಆಗೋದು ಬೇಡ, IPS ಆಗೋದು ಬೇಡ, ತಹಶೀಲ್ದಾರ್ ಆಗೋದು ಬೇಡ, MLA ಆಗೋದು ಬೇಡ, ಇನ್ನೊಬ್ಬ ಮೆಂಬರ್ ಆಗೋದು ಬೇಡವಾ? ಕನಸಿಲ್ವಾ? ಬರೀ ವಿದ್ಯಾರ್ಥಿ ಅಂದ್ರೆ ಬರೀ ಸರ್ಕಾರಿ ನೌಕರಷ್ಟೇ ಅಲ್ಲ, ಎಲ್ಲಾ ಕನಸುಗಳಿರ್ಬೇಕು, ಎಲ್ಲಾ ರೀತಿಯ ಕನಸುಗಳಿರ್ಬೇಕು. ಅದು ಯಾವ್ದು ಸಾಧನೆ ಆಗುತ್ತೋ ಅದಕ್ಕೆ ಹೋಗ್ಬೇಕು. ರಾಜಕೀಯ ಪ್ರವೇಶ 1941ರಲ್ಲಿ ನೋಡಿ, ಇಡೀ ಭಾರತದಲ್ಲಿಯೇ ಮೊದಲನೇ ಬಾರಿಗೆ ನಾವೇನಾದ್ರೂ ಈ ಡೆಮೋಕ್ರಸಿ ಫಾರ್ಮ್ ಆಫ್ ಗವರ್ಮೆಂಟ್ ಸಿಸ್ಟಮ್ಸ್ಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ವಿ ಅಂತ ಹೇಳೋದಾದ್ರೆ ಅದು ಮೈಸೂರು ಸಂಸ್ಥಾನ ಮಾತ್ರ. ಸೊ ಹಾಗಾಗಿ 1941ರಲ್ಲಿ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಗೆ ಚುನಾವಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಶ್ರೀಯುತ ಚೆನ್ನಯ್ಯನವರ ಅಂದ್ರೆ ರಾಜಕೀಯವಾಗಿ ಪ್ರಾಬಲ್ಯ ಮತ್ತು ಮುತ್ಸದ್ದಿತನವನ್ನ ಹೊಂದಿದಂತವರು ಮೈಸೂರು ಪ್ರಾಂತ್ಯದಲ್ಲಿ ಶ್ರೀಯುತ ಚೆನ್ನಯ್ಯನವರು. ಅವರ ಒಂದು ಪ್ರೇರಣೆಯ ಒಂದು ಮಾರ್ಗದರ್ಶನದ ಮೂಲಕವಾಗಿ ಅವರ ಹತ್ರ ಹಣ ಇರಲಿಲ್ಲ, 50 ರೂಪಾಯಿ ಹಣವನ್ನ ಸದಸ್ಯ ಸ್ಥಾನಕ್ಕೆ ಕಟ್ಟಿ ಅವರೇ ಪ್ರೇರೇಪಿಸ್ತಾರೆ. ಅಂತ ಸಂದರ್ಭದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅಂದ್ರೆ 26ನೇ ವಯಸ್ಸಿನಲ್ಲಿ ವಿದ್ಯುಕ್ತವಾಗಿ ಅವರು ರಾಜಕೀಯವನ್ನ ಪ್ರವೇಶ ಮಾಡ್ತಾರೆ. ರಾಜಕೀಯ ಪ್ರವೇಶ ಆಗತ್ತೆ. ನಂತರ 1946ರ ವೇಳೆಗೆ ಇದೆಲ್ಲ ನನಗೆ ಸರಿ ಬರ್ಲಿಕ್ಕಿಲ್ಲ, ನನ್ನ ಮನೆಯ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನಾನು ನನ್ನ ಮನೆಗೆ ಹೋಗಿ ವ್ಯವಸಾಯವನ್ನ ಮಾಡೋದೇ ಉತ್ತಮ ಅಂತ ಹೇಳಿ ಮತ್ತೆ ಅವರು ನಿರ್ಧಾರ ಮಾಡಿ ಹುಣಸೂರು ಕಲ್ಲಳ್ಳಿಗೆ ಬಂದು ಮತ್ತೆ ವ್ಯವಸಾಯವನ್ನ ಸ್ಟಾರ್ಟ್ ಮಾಡ್ತಾರೆ. ಆಗ ಎರಡನೇ ಒಂದು ಇನ್ನಿಂಗ್ಸ್ ಏನು, ಎರಡನೇ ಪ್ರಜಾಪ್ರತಿನಿಧಿ ಸಭೆ ನಡೀಬೇಕಾಗತ್ತೆ. ಆ ಸಂದರ್ಭದಲ್ಲಿ ಸೂಕ್ತವಾದಂತಹ ಅಭ್ಯರ್ಥಿ ಲಭ್ಯ ಆಗದೇ ಇರುವ ಕಾರಣ ಮತ್ತೊಮ್ಮೆ ಮೈಸೂರಿನ ಚೆನ್ನಯ್ಯನವರು ಈ ಹುಣಸೂರಿಗೆನೆ ಅವರೇ ಸ್ವತಃ ಬಂದು 150 ರೂಪಾಯಿ ಫೀಸನ್ನ ಕಟ್ಟಿ ಇವರಿಗೆ ಮತ್ತೊಮ್ಮೆ ಪ್ರಜಾಪ್ರತಿನಿಧಿ ಸಭೆಗೆ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಪ್ರೋತ್ಸಾಹಿಸ್ತಾರೆ. ಆಗ ಅವರು ಮತ್ತೊಮ್ಮೆ ಚುನಾವಣೆಗೆ ನಿಂತು ಗೆದ್ದು ಬರ್ತಾರೆ. ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿಯೇ ಇವರು ರಾಜಕೀಯ ಮುತ್ಸದ್ದಿತನವನ್ನ ಕಲಿತಿದ್ರು ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂತಹ ಉದಾಹರಣೆ. ಕಟ್ಟ ಕಡೆಯ ವ್ಯಕ್ತಿಗೂ ಸಮಾನ ಅವಕಾಶ ಮತ್ತು ಗೌರವಿತ ಬದುಕು ದೊರೆಯಬೇಕಂತೇಳಿ ಆಶಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದರು. ಅವರು ಅಧಿಕಾರದಲ್ಲಿದ್ದಾಗ ಭೂ ಸುಧಾರಣೆ, ಹಿಂದುಳಿದ ವರ್ಗಗಳ ಕಲ್ಯಾಣ, ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೈಗೊಂಡ ಕಾರ್ಯಕ್ರಮಗಳು ತುಂಬ ಇತಿಹಾಸದಲ್ಲೇ ಮರೆಯಕ್ಕಾಗದೇ ಇರತಕ್ಕಂಥದ್ದು, ಸಾಮಾಜಿಕ ಪರಿವರ್ತನೆಗೆ ಸಾಕಾರಗೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಅವರನ್ನು ನೆನೆಯಬೇಕಾದ ಒಂದು ಪ್ರಮುಖ ಅಂಶ ಏನಂದ್ರೆ 1977ನೇ ಇಸ್ವಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಹೇಳಿ ಸ್ಥಾಪನೆ ಮಾಡಿದ್ರು. ಇವತ್ತು ಆ ಇಲಾಖೆ ನಡೀತಾ ಇರೋದ್ರಿಂದನೇ ನೀವೆಲ್ಲ ಇವತ್ತು ನಮ್ಮ ವಿದ್ಯಾರ್ಥಿನಿಂದಲ್ಲಿ ಪ್ರವೇಶ ಪಡೆದು ಉನ್ನತ ಶಿಕ್ಷಣವನ್ನು ಪಡಿತಾ ಇದ್ದೀರಿ. ಅವರಿಗೆ ನಾವೆಂದಿಗೂ ಚಿರಋಣಿ ಆಗಿರ್ತೀವಿ. ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ BJ ಗೋವಿಂದಪ್ಪ ಸಾಹೇಬ್ರವರು ನಮ್ಮ ಇಲಾಖೆಗೆ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ IO ಸಾಹೇಬರು, ತಹಶೀಲ್ದಾರ್ ಸಾಹೇಬರು ತುಂಬಾ ಅಂದ್ರೆ ತುಂಬಾನೇ ನಮಗೆ ಒತ್ತು ಕೊಟ್ಟು ನಮ್ಮ ಮಕ್ಕಳಿಗೆ ಒಂದು ಹೊಸ ಹಾಸ್ಟೆಲ್ನ ತಂದು ಕೊಟ್ಟಿದ್ದಾರೆ. ನಮ್ಮ ಶಾಸಕರು ಹೆಣ್ಣು ಮಕ್ಕಳಿಗೆ ಅಂತಾನೆ 100 ಸಂಖ್ಯಾಬಲದ ಒಂದು ಹೊಸ ಹಾಸ್ಟೆಲ್ನ ಕೊಟ್ಟರು. ಆಮೇಲೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳಾದ ತಾಟುಗಳನ್ನು ಕೊಟ್ಟಿದ್ದಾರೆ, ಬೆಡ್ಸ್ ಕೊಟ್ಟರು. ಎಲ್ಲ ತುಂಬಾ ಅಂದ್ರೆ ತುಂಬಾ ಒತ್ತು ಕೊಟ್ಟು ಎಲ್ಲದನ್ನು ನಮಗೆ ಕೊಡಿಸ್ತಾನೆ ಇದ್ದಾರೆ. ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಮಕ್ಕಳು ಒಳ್ಳೆ ಶಿಕ್ಷಣ ಪಡೆದುಕೋಬೇಕು, ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ. ನಾನು ಸಹ 78ನೇ ಇಸ್ವಿಯಲ್ಲಿ 79ನೇ ಇಸ್ವಿಯಲ್ಲಿ ಹೊಳಲ್ಕೆರೆಯಲ್ಲಿ ದೇವರಾಜ ಅರಸು ನಿಗಮದಲ್ಲಿ ಆ ಹಾಸ್ಟೆಲ್ ಊಟ ಮಾಡಿ ಅಭ್ಯಾಸ ಮಾಡಿದಂತವನು PUC ಯಲ್ಲಿ. ಅವತ್ತು ಅವಶ್ಯಕತೆ ಇತ್ತು ಬಹುಶಃ